ರೈತ ಬಂದವರೆಲ್ಲರಿಗೂ ನಮಸ್ಕಾರ. ವಿಶ್ರುತ್ ಆಗ್ರೋ ಇಂಡಸ್ಟ್ರೀಸ್ ಕುಂದಾಪುರ. ನಾವು ಫಿಶ್ ಬೇಸ್ಡ್ ಫರ್ಟಿಲೈಸರ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ, ಹಾಗೆ ಸೇಲ್ಸ್ ಕೂಡ ಮಾಡ್ತಾ ಇದ್ದೇವೆ. ಸೊ ಈಗಾಗಲೇ ಬೀದರ್ ಜಿಲ್ಲೆಯಲ್ಲಿ ಸಾಕಷ್ಟು ಜನರು ನಮ್ಮ ಗೊಬ್ಬರವನ್ನ ಬಳಕೆ ಮಾಡ್ಕೊಂಡಿದ್ದಾರೆ. ಸೊ ಇವತ್ತಿನ ದಿನ ನಾಗನ್ಕೆರೆ ಗ್ರಾಮದಲ್ಲಿ ಮತ್ತೊಬ್ಬ ರೈತರು ನಮ್ಮ ಗೊಬ್ಬರವನ್ನ ಬಳಕೆ ಮಾಡ್ಕೊಂಡಿದ್ದಾರೆ. ಅವರ ಅಭಿಪ್ರಾಯ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಬಾಲರೆಡ್ಡಿ ಅಂತ. ಇದು ಯಾವ ಊರು ಸರ್? ಮೇಡಮ್ ನಾಗನಕೆರೆ ಇದು. ಓಕೆ. ಯಾವ ತಾಲೂಕು, ಯಾವ ಜಿಲ್ಲೆ? ಚಿಡುಗುಪ್ಪ ತಾಲೂಕ, ಬೀದರ್ ಡಿಸ್ಟಿಕ್. ಓಕೆ. ಸೊ ನಮ್ಮ ಗೊಬ್ಬರವನ್ನ ಯಾವ ಬೆಳೆ ಕೊಟ್ಟಿದ್ವಿ ಸರ್? ಮೇಡಮ್ ನಿಮ್ ಗೊಬ್ಬರವನ್ನ ನಾವು ಕಬ್ಬಿಗೆ ಕೊಟ್ಟಿದ್ದು. ಕಬ್ಬಿಗೆ. ಓಕೆ. ಎಷ್ಟು ಎಕರೆ ಇದೆ ಸರ್ ಇದು? ಮೇಡಮ್ ಟೋಟಲ್ ಅದು ಇದು ಕಲ್ತು ಒಂದು 3.5 ಎಕರೆ ಬರುತ್ತೆ. ಓಕೆ. 3.5 ಎಕರೆಯಲ್ಲಿ ನೀವು ಕೊಟ್ಟಿರೋದು ಗೊಬ್ಬರನ ಒಂದ್ 4 ಚೀಲ ಹಾಕಿದ್ವಿ. ಅದ್ರ ಜೊತೆ ಒಂದು ಯೂರಿಯಾ ಮಿಕ್ಸ್ ಮಾಡಿ ಹಾಕಿದ್ವಿ. ಓಕೆ. ಹಾಕಿದ ಒಂದು 20 ದಿವಸಲ್ಲಿ ಸ್ವಲ್ಪ ಒಂದೊಂದು 2 ಮರಿ ಎಕ್ಸ್ಟ್ರಾ ಬಂದಿದೆ. ಒಂದ್ ಕಬ್ಬಿಗೆ ಒಂದ್ 3 ಮರಿ ಹಾಕಿದೆ ಮೇಡಮ್. ಅದ್ರಲ್ಲಿ ಮತ್ತೆ ಕಬ್ಬು ಕೂಡ ಸ್ವಲ್ಪ ದಪ್ಪ ಆಗಿದಾವ. ಈಗ 4-5 ಗುಡ್ಡ ಇದಾವ ಮೇಡಮ್. ಇಷ್ಟ ಈಗ. ಓಕೆ, ಸರಿ ಸರ್. ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಬೇರೆ ರೈತರಿಗೆ ನಾವು ಹೇಳೋದು ಇಷ್ಟೇ ಮೇಡಮ್, ನೀವು ಹಾಕಿ ಇದು ನೀವು ಕೊಟ್ಟರೆ ಗೊಬ್ಬರನ ಚೆನ್ನಾಗಿದೆ, ಅದೇ 4-5 ಸಲ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನಾವ್ ಹೇಳ್ಕೊಡ್ರಿ ಮೇಡಮ್. ಈಗ ನಾವು ನಾವು ಕೊಟ್ಟಿದೀವಿ, ನಮಗೂ ಸ್ವಲ್ಪ ರಿಸಲ್ಟ್ ಅನಿಸಿದೆ ಚೆನ್ನಾಗಿ ಬರ್ತಾ ಇದೆ ಅಂತ. ಈಗ ಮುಂದೆ ನಾವು ಅದೇ ಯೂಸ್ ಮಾಡ್ಬೇಕಂತ ಇದೀವಿ ಮೇಡಮ್. ಓಕೆ ಓಕೆ ಸರ್. ಈಗ ಯೂಸ್ ಮಾಡ್ತಾ ಬರ್ತಾ ಇರಿ. ಬಟ್ ನೀವು ಸೋಯಾ ತೊಗರಿ ಏನೆಲ್ಲ ಇದೆ ಅದಕ್ಕೂ ಕೂಡ ಬಳಕೆ ಮಾಡ್ಕೋಬಹುದು. ಸೊ ಅದನ್ನು ಬಳಕೆ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತೀನಿ. ಸೊ ರೈತರೇ, ಆತ್ಮೀಯ ರೈತ ಬಂದವರೇ ಕೇಳಿದ್ರಿ, ಇವತ್ತು ಸರ್ ಬಳಕೆ ಮಾಡ್ಕೊಂಡಿದ್ದಾರೆ. ಅವರಿಗೆ ಚೇಂಜಸ್ ಏನನ್ಸಿದೆ ಅಂದ್ರೆ ಮರಿಗಳ ಸಂಖ್ಯೆಯಲ್ಲಿ ಆಗಿರ್ಬೋದು ಅಥವಾ ಗಣಿಕೆಯಲ್ಲಿ ಆಗಿರ್ಬೋದು ಉತ್ತಮವಾಗಿ ಬೆಳವಣಿಗೆ ಬಂದಿದೆ, ಮತ್ತೆ ಉಪಯೋಗಿಸ್ಕೋಬಹುದು, ನಿಮ್ಮ ಗೊಬ್ಬರ ಚೆನ್ನಾಗಿದೆ ಅಂತ ಹೇಳಿ ರಿವ್ಯೂ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲಾ ರೈತರು ಬಳಕೆ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ನಿಮ್ದು 10 ಎಕರೆ, 20 ಎಕರೆ, 5 ಎಕರೆ, 10 ಎಕರೆ ಇರುತ್ತೆ, 1 ಎಕರೆ ಮಾಡಿ ನೋಡಿ ನಮ್ಮ ಪ್ರೊಸೀಜರ್ ಪ್ರಕಾರ. ಸೊ ನಿಮ್ಗೆ ಒಳ್ಳೆ ರೀತಿ ಇಳುವರಿ ನೀವು ಖಂಡಿತ ಪಡ್ಕೊಳ್ಬಹುದು. ಮತ್ತೆ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಸೋಯಾ, ಹೆಸರು, ಉದ್ದು, ತೊಗರಿ ಏನೆಲ್ಲ ನೀವು ಕಡಲೆ ಆಗಿರ್ಬೋದು ಎಲ್ಲಾ ಕ್ರಾಪಿಗೂ ಇದನ್ನ ಬಳಕೆ ಮಾಡ್ಕೊಳ್ಬಹುದು. ಸೊ 20 ದಿನದ ನಂತರ ಒಂದೊಂದು ಬ್ಯಾಗ್ 1 ಎಕರೆ ಬೋನ್ ಮೀಲ್ ಬಳಕೆ ಮಾಡ್ಕೊಳ್ಳಿ. ಸೊ ನಿಮ್ಗೂ ಅದರಲ್ಲೂ ಕೂಡ ಇಳುವರಿ ಹೆಚ್ಚಿಗೆ ಆಗುತ್ತೆ. ಸೊ ಏನೇ ಇದ್ರೂ ನಮ್ಮ ಸಹೋದ್ಯೋಗಿಗಳನ್ನ ಸಂಪರ್ಕಿಸಬಹುದು, ಅಥವಾ ನನ್ನ ನಂಬರು ಕೂಡ ಇರ್ತದೆ. ಪಾಂಪ್ಲೆಟ್ಸ್ ಗಳು ನಿಮ್ಮ ಕೈಯಲ್ಲಿ ಸಿಕ್ಕಿರುತ್ತವೆ. ಸೊ ಅದ್ರಲ್ಲಿ ನನ್ನ ನಂಬರ್ ಇದೆ, ಅಥವಾ ಯೂಟ್ಯೂಬ್ ಅಲ್ಲೂ ಕೂಡ ನನ್ನ ನಂಬರ್ ಹಾಕಿರ್ತೀನಿ, ನೀವು ನಮ್ಮನ್ನ ಸಂಪರ್ಕ ಮಾಡ್ಬೋದು. ಸೊ ಎಲ್ಲಾ ಬೆಳೆಗಳಿಗೂ ಬಳಕೆ ಮಾಡ್ಕೊಳ್ಬಹುದು. ಬಳಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ.